ಇದರಿಂದ ನನಗೊಂದು ಅರ್ಥ ಆಗಿರುವಂತದ್ದು, ರೂಪಕ್ಕೆ ಬೆಲೆ ಕೊಡಬಾರ್ದು, ರೂಪ ಯಾವತ್ತೂ ಶಾಶ್ವತ ಅಲ್ಲ. ಅಲ್ಲ, ಈಗ ಬುದ್ಧಿ ಬಂದಿದೆ, ಈಗ ಅರ್ಥ ಆಗ್ತಿದೆ. ಆ ಮಿನಿಸ್ಟರ್ ಮಗಳನ್ನ ಮದುವೆ ಆಗಿದ್ರೆ ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಡ್ತೀವಿ. ಪದೇ ಪದೇ ಕರೆಂಟ್ ಪಾಸ್ ಆಯ್ತು ಅಂತ ಅಂದ್ರಿ, ಬಟ್ ಜೀವನಕ್ಕೆ ಪೂರ್ತಿ ಇಲ್ಲ. ನಾನು ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾ ಇದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಂಡು ಬರ್ತಾ ಇದ್ದೆ. ಅಷ್ಟು ಮಾಡಿನೂ 3 ದಿವಸಕ್ಕೆ ತುಂಬಾ ತೊಂದರೆ ಮಾಡಿಬಿಟ್ರು. ಎಲ್ಲರಿಗೂ ನನ್ನ ಹೊಡೆದ್ರು, ಅಪ್ಪನ ಹೊಡೆದ್ರು, ಅಮ್ಮನ ಹೊಡೆದ್ರು. ಆದರೆ ಇದೆಲ್ಲ ಮಾತಾಡೋಂಗಿಲ್ಲ, ದಯವಿಟ್ಟು ಸಾಕ್ಬಿಡಿ ಇಷ್ಟ. ಓಕೆ ಸರ್, ಇವತ್ತು ನಿಮ್ದೇನು ಆದಾಯ ಇದೆ ಅದು ನೀವು ಸಂಪಾದನೆ ಮಾಡಿರುವಂಥದ್ದು ಅಥವಾ ತಂದೆಯಿಂದ ಬಂದಿರುವಂಥದ್ದು ಏನಾದ್ರು ಇದೆಯಾ? ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರು. ಇವತ್ತು ನಾನು ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ನಮ್ಮಮ್ಮನಿಗೆ ಈ ನಡುವೆ ಗೊತ್ತಾಗಿದೆ, ಅಂದರೆ ನೆಂಟರುಗಳಿಂದ. ನಿನ್ಗೆ ಯಾಕೆ ಫೋಟೋ ಹೊಡ್ಸ್ಕೊತಾರೆ, ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ, ಯಾಕೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ನಾನು ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನಮ್ಮ ತಂದೆ ನನಗೆ ಡೇ 1 ನಾಯಿ ಬಿಸ್ನೆಸ್ಗೆ 1% ಸಪೋರ್ಟ್ ಮಾಡಿಲ್ಲ. ಅದ್ರ ಬದಲು ಮುನ್ಸಿಪಾಲ್ಟಿಲಿ ಕಸ ಗುಡ್ಸೋ ಕೆಲಸ ಮಾಡು, ಈ ಬಿಸ್ನೆಸ್ ಮಾಡಬೇಡ ಅಂತ ಬೈಕೊಂಡೇ ಬಂದಿದ್ದಾರೆ. ಇವತ್ತಿಗೂ ಬೈತಾರೆ, ಇವತ್ತಿಗೂ ಸಪೋರ್ಟ್ ಮಾಡಿಲ್ಲ. ಅದರಿಂದ ಆಮೇಲೆ ನನಗೆ ಎಂಕರೇಜೇ ಮಾಡಿಲ್ಲ. ಈಗ ಏನೋ ಮಾಡಿ ಅಚೀವ್ ಮಾಡ್ತಾ ಇದ್ದೀನಿ, ಹೆಸರು ಮಾಡ್ತಾ ಇದ್ದೀನಿ, ಇದೇನೋ ಅದು ನಾಯಿಂದ ದುಡಿತಾ ಇದ್ದೀನಿ ಅಂದರೆ ಅವ್ರು ಒಂದು ದಿವಸಕ್ಕೂ ನನಗೆ ಅದು ಸಪೋರ್ಟ್ ಮಾಡಿಲ್ಲ. ಅದರಿಂದ ಇದು ನಾನೇ ಬೆಳೆದಿರೋದು. ಇದು ಹೆಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ, 8ನೇ ಕ್ಲಾಸ್ ಇದ್ದೆ ನಾನು. ಅವಾಗ 5 ರೂಪಾಯಿ ಕೇಳ್ತೀನಿ ನಮ್ಮ ತಂದೆಗೆ. ಕತ್ತೆ ಇದ್ದಂಗಿದೆಯಾ, ದುಡ್ಡು ತಿನ್ನೋ ಎಲ್ಲಾರ ಮುಂದೆ, ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ. ನನಗೆ ಅದು ಹರ್ಟ್ ಆಗುತ್ತೆ. ಅದೇ ಒಂದು ದಿವಸನೋ ಅರ್ಧ ದಿವಸ ಆದಮೇಲೆ ನಮ್ಮ ತಮ್ಮ 1 ಲಕ್ಷನೋ ಏನೋ ಕೇಳ್ತಾನೆ. ಅವನ ಮುಂದೆ ಏನು ಕೇಳ್ತೀಯಾ, ಅವನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನನಗೇನಾಗುತ್ತೆ, ಅಪ್ಪ ತಮ್ಮನ ಕಂಡ್ರೆ ಇಷ್ಟ, ಅಮ್ಮಂಗೆ ಅಕ್ಕನ ಕಂಡ್ರೆ ಇಷ್ಟ, ನಾನು ಮಧ್ಯ. ನನಗೆ ಒಂದು ತುತ್ತು ತಿನ್ಸಿರೋದು ಅಪ್ಪ ಅಮ್ಮ ನನಗೆ ಗೊತ್ತಿಲ್ಲ. ರಾತ್ರಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಅಳ್ತಿದ್ದೆ. ಬರೋ ದೇವರೆಲ್ಲ ನೆನೆಸ್ಕೊಂಡು ಮಲಗ್ತಿದ್ದೆ. ಆದರೂ ರಾತ್ರಿ ಎಲ್ಲ ಅಳ್ತಿದ್ದೆ. ಅಂದರೆ ಅಷ್ಟು ಹಿಂಸೆ, ಒಡೆಯೋರು, ಬಡಿಯೋರು, ಬೈಯೋರು. ಅವರಿಬ್ಬರಿಗೆ ಮುದ್ದು ಮಾಡೋರು. ಅಮ್ಮ ಅವ್ರಿಗೆ ಮುದ್ದು ಮಾಡೋರು, ತಮ್ಮನಿಗೆ ಅಪ್ಪ. ಅಂದರೆ ಕೊನೆಗೆ ಅವರಿಬ್ಬರೇ ಅವ್ರನ್ನ ಸಾಕೋದು ಅಂತ ಅಂದ್ಕೊಂಡಿದ್ರು. ಆದರೆ ಇಬ್ಬರೂ ಆಸ್ತಿ ಕಿತ್ಕೊಂಡು ಹೋದರು. ಈಗ ನಾನು ಒಬ್ಬನೇ ಅಪ್ಪ ಅಮ್ಮನ ನೋಡ್ಕೊತಾ ಇರೋದು. ಆಮೇಲೆ 8ನೇ ಕ್ಲಾಸಿಂದನೇ 1 ರೂಪಾಯಿ ಕೇಳಬಾರ್ದು ಅಂತ ಡಿಸೈಡ್ ಆದೆ. 10ನೇ ಕ್ಲಾಸಿಂದನೇ ನಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ರೀಸೇಲಲ್ಲೇ, ಅಂದರೆ ಅವಾಗ ಬರೀ ನನ್ನ ಹತ್ರ ಒಂದು ಕ್ರಾಸ್ ಬ್ರೀಡ್ ಇತ್ತು, ಅದರಿಂದ ಸ್ವಲ್ಪ ದುಡ್ಡು ಬರ್ತಿತ್ತು. ಅದನ್ನ ಇಟ್ಕೊಂಡು ರೊಟೇಷನ್ ಬೇರೆ ನಾಯಿ ತರೋದು, ಅಲ್ಲಿ ಇಲ್ಲಿ ಕೊಡಿಸೋದು, ಆ ಥರ ಮಾಡಿ ದಿನಕ್ಕೆ 10,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತವರೆಗೂ ನಾನು ಅಪ್ಪಂದು ಆಸ್ತಿ ಭಾಗ ಕೇಳಿಲ್ಲ, ಸಾಲ ಮಾಡಿಲ್ಲ. ನಾಯಲ್ಲಿ ದುಡಿತೀನಿ, ಅದೇ ದುಡ್ಡನ್ನ ಇನ್ನೊಂದು ನಾಯಿ ತೊಗೊಳ್ತೀನಿ, ಅದರಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತೊಗೊಳ್ತೀನಿ. ಇದೇ ಥರನೇ. ಅದು ಬಿಟ್ಟು ನಾನು ಯಾವ ಆಸ್ತಿನೂ ಮಾಡಿಲ್ಲ, ಏನಿಲ್ಲ. ನಾಯಿಗಳೇ ನನ್ನ ಆಸ್ತಿ. ಓಕೆ ಸರ್, ನಿಮ್ಮ ಹತ್ರ 100 ಕೋಟಿ ನಾಯಿ ಇದೆ ಇರುವಂತದ್ದು. ಹೌದು. ತುಂಬಾ ಜನ ಹೇಳ್ತಾರೆ 100 ಕೋಟಿ ನಾಯಿ ಹಂಗಿರಕ್ ಚಾನ್ಸೇ ಇಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಾನು ಮನುಷ್ಯರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ಇದನ್ನ 2,80,000 ಅಂದ್ರೆ ನಂಬಲಿಲ್ಲ ಯಾರು. ನಿಮ್ಮ ಮುಂದೆ ಇವಾಗ ಲೈವ್ ಆಗಿ ತೋರಿಸ್ಕೊಂಡು ಕೇಳ್ತಾ ಇದ್ದೀನಿ. ಇದು ಈಗ ನಂಬ್ತೀರಾ? ಈಗ ನಂಬ್ತೀರಾ? ಆ ಥರ ನಾನು ಹೇಳ್ದಾಗ ಉಡಾಫೆ ಮಾಡ್ತಾರೆ, ಆಡ್ಕೊಳ್ಳೋದು, ನಗದು ಮಾಡ್ತಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆನೂ ಅಷ್ಟೇ ಕೆಟ್ಟದಾಗಿ ಆಡ್ಕೊಂಡ್ರು. 125 ದೇಶದಲ್ಲಿ 1 ನೈಟಲ್ಲಿ ಬಂದಿದ್ದೀನಿ. 5,000 ಚಾನಲ್ ಅಂದರೆ ಇರೋದೇ 7-8 ಚಾನಲ್ ಅಂತ ನಕ್ಕಿದ್ರು. ಆದರೆ ಅವ್ರ ಕೆಪಾಸಿಟಿಗೆ ಅಷ್ಟೇ ಗೊತ್ತಿರೋದು. ನನ್ನ ಕೆಪಾಸಿಟಿಗೆ ನನಗೆ ಗೊತ್ತು. ನನಗೆ ಹೆಂಗೆ ಬೇರೆಯವರೆಲ್ಲ ಬಂದು ಪೇ ಮಾಡಿ ಅದನ್ನು ಕರ್ಸ್ಕೊಂಡು ಮಾಡಿಸ್ಕೊತಾರೆ. ನಮ್ದೇನೂ ಇಲ್ಲ. ನಾನು ನ್ಯೂಸ್ ಹಂಗಿರುತ್ತೆ, ಅದಕ್ಕೆ ಬರ್ತಾರೆ. ಆಯಿತಾ? ಆಮೇಲೆ ಆ ನಾಯಿ ಬಗ್ಗೆ ಹೇಳ್ತೀನಿ, ಏನಕ್ಕೆ ಅದು ಕಾಸ್ಟ್ಲಿ ಅಂತ. ಇವಾಗ ಈಸಿ ಅವೈಲೇಬಲ್ ಇದ್ದರೆ, ಈಗ ಏನೋ ಒಂದು ಬಟ್ಟೆ ಎಲ್ಲರ ಹತ್ರ ಇರೋದು 1,000 ಜನದ ಹತ್ರ ಇದ್ರೆ ಅದರ ರೇಟ್ ಕಡಿಮೆ. ಹಂಗೆ ಮನುಷ್ಯರು ಒಬ್ಬ ಮಾತ್ರ 8 ಅಡಿ ಇರ್ತಾನೆ, ಇನ್ನೆಲ್ಲ 6 ಅಡಿ ಒಳಗಿರ್ತಾರೆ, ಅವನು ಸ್ಪೆಷಲ್ಲು. ಇಲ್ಲ ಒಬ್ಬ ಮಾತ್ರ 1 ಅಡಿ ಇರ್ತಾನೆ, ಅವನು ಸ್ಪೆಷಲ್ಲು. ಇಲ್ಲ ಅಂದರೆ ಎಲ್ಲ ಮನುಷ್ಯರ ಥರ ಇರ್ತಾರೆ, ಒಬ್ಬ ಗೋರಿಲ್ಲ ಥರ ಹುಟ್ಟಿರ್ತಾನೆ, ಅವನು ಸ್ಪೆಷಲ್ಲು. ಆ ಥರ ನಾಯಲ್ಲಿ ವರ್ಲ್ಡಲ್ಲೇ ಸಿಗದೆ ಇರೋದು, ಹೆಸರು ಕೇಳದೇ ಇರೋಂಥ ಬ್ರೀಡು, ಆಮೇಲೆ ರೇರೆಸ್ಟ್ ಕಲರು, ಇಲ್ಲ ವರ್ಲ್ಡ್ಸ್ ಬಿಗ್ಗೆಸ್ಟು, ವರ್ಲ್ಡ್ಸ್ ಟಾಲೆಸ್ಟು, ಆ ಥರ ಇಂಡಿಯಾ ಒಳಗೆ ಹೆಸರೇ ಕೇಳಿರಬಾರ್ದು ಆ ಥರ ಬ್ರೀಡ್ನ ನಾನು ಇಂಪೋರ್ಟ್ ಮಾಡಿ ತರಿಸ್ತೀನಿ. ಆದರೆ ಇಂಪೋರ್ಟ್ ಬಂದು ನಾನು ಡೈರೆಕ್ಟ್ ಮಾಡಲ್ಲ. ಯಾಕಂದರೆ ನಾನು ಎಷ್ಟೊಂದು ಸಂಸ್ಥೆಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತು. ಅಂದರೆ ಬಕ್ರಾಗಳು ತರಿಸ್ತಾರೆ, ಅವರಿಂದ ನಾನು 6 ತಿಂಗಳು ವರ್ಷ ಆದಮೇಲೆ ತೊಗೊಳ್ತೀನಿ. ಅದರಿಂದ ಇವತ್ತವರೆಗೂ ಸೇಫ್ ಗೇಮ್ ಆಡ್ತಾ ಇದ್ದೀನಿ. ಓಕೆ ಸರ್, ಈಗ 100 ಕೋಟಿ ನಾಯಿಗೆ ಪ್ರತಿ ತಿಂಗಳು ಎಷ್ಟು ಖರ್ಚಾಗುತ್ತೆ? ಊಟ ಹಾಕೋದ್ರ ಮೇಲೆ ನಿಮಗೆ ದಿನಕ್ಕೆ 10 ರೂಪಾಯಿಲೂ ಸಾಕ್ಬೋದು, ದಿನಕ್ಕೆ 1,000 ರೂಪಾಯಿಲೂ ಸಾಕ್ಬೋದು. ನೀವು ಹಾಕೋ ಫುಡ್ ಕ್ವಾಲಿಟಿ ಮೇಲೆ. ಈಗ ನೀವು ಚಿಕನ್ PCP ಅಂತ ಬರುತ್ತೆ, ಅದು 30 ರೂಪಾಯಿಂದ 60 ರೂಪಾಯಿ ಸಿಗುತ್ತೆ. ಆದರೆ ನಮಗೆ ಅದು ಫ್ರೀಯಾಗೇ ಸಿಗುತ್ತೆ. ನಾನು 0 ರೂಪೀಸಲ್ಲಿ 100 ಕೋಟಿ ನಾಯಿ ಸಾಕ್ತೀನಿ. ಓ ಸೂಪರ್. ಅದೇ ನಾನು ಹಾಕಬೇಕು, ಖರ್ಚು ಮಾಡಬೇಕು ಅಂದರೆ ರೆಡಿ ಫುಡ್ಸ್ ಬರುತ್ತೆ, ಅದೆಲ್ಲ 3,000ದಿಂದ 12,000 ರೂಪಾಯಿವರೆಗೂ ಒಂದು ಬ್ಯಾಗು. ಅದು ನನ್ನ ಖುಷಿಗೆ ಹಾಕ್ಬೋದು, ಮೊಟ್ಟೆ ಹಾಕ್ಬೋದು, ಮೊಸರು ಹಾಕ್ಬೋದು,
ಬಿಸ್ಕೆಟು ಟ್ರೀಟ್ಸು ಏನು ಬೇಕಾದ್ರೂ ಹಾಕುವ, ಅದು ನಮ್ದು ಎಕ್ಸ್ಟ್ರಾ ಇದು. ಆದರೆ ನಾನಿಲ್ಲ ಬರೀ ಚಿಕನಲ್ಲೇ ಹಾಕ್ತೀನಿ ಅಂದರೆ ಬೇರೆಯವ್ರಿಗೆ ದುಡ್ಡಿಗೆ ಕೊಟ್ಟು ತೊಗೋಬೇಕು, ನನಗೆ ಫ್ರೀ ಕೊಡ್ತಾರೆ 80 kg ಅಂದರೆ ಅಷ್ಟು ನಂದು ಚಿಕನ್ ಅಂಗಡಿಯವ್ರದ್ದು ಬಾಂಧವ್ಯ. ಅದು PCP ಅನ್ನೋದು ನೆಕ್ಕಿಂದ ಬಾಡಿ ಇರುತ್ತೆ, ಅದು ಸ್ವಲ್ಪ ಮಟನ್ ಮೆತ್ಕೊಂಡಿರುತ್ತೆ, ಸಾಕದು. ಅದು ನನಗೆ 0 ರೂಪೀಸಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ಓಕೆ ಸರ್, ನೀವು ಈಗ ಬಿಗ್ ಬಾಸ್ ಮನೆಗೆ ಹೋಗುವಾಗ ನಿಮ್ಗೊಂದು ಇನ್ಕಮ್ ಬರೋದಿರುತ್ತೆ ದೊಡ್ಡ ಅಮೌಂಟ್, ಬಟ್ ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? 27th ಬಂದು ಆಂಧ್ರಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ನನಗೆ 1 ಮಂತ್ ಬ್ಯಾಕೇ ಮಾತಾಡಿರ್ತಾರೆ. ಆದರೆ ನನಗೆ ಬಿಗ್ ಬಾಸ್ ಒಳಗೆ ಹೋಗೋದು 3 months ಬ್ಯಾಕೆ ನನಗೆ ಕಾಲ್ ಬಂದಿರುತ್ತೆ. ಅಂದರೆ ಫಸ್ಟು ನಂದೇ ಕಾಲ್ ಅಂತ ಹೇಳ್ತಾರೆ, ಆಮೇಲೆ ಫಸ್ಟು ಅಗ್ರಿಮೆಂಟು ನಂದೇ ಅಂತಾರೆ, ಹೈಯೆಸ್ಟ್ ಪೇಮೆಂಟು ನಂದೇ ಅಂತಾರೆ, ಆಮೇಲೆ ಫಸ್ಟ್ ಪ್ರೊಮೋ ಶೂಟು ನಂದೇ ಅಂತಾರೆ. ಆದರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಅದು ಮಿಕ್ಕಿದವ್ರಿಗೂ ನಾನು ಟ್ಯಾಲಿ ಮಾಡಿ ನೋಡಿಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ನಂದೇ ಹೈಯೆಸ್ಟ್ ಪೇಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಅಲ್ಲಿ ಇದಾಗಿರೋದ್ರಿಂದ ಹೋಟ್ಲವರು ಮಾತಾಡ್ತಾ ಇರ್ತಾರೆ. ಅಂದರೆ ಅವರು ಬೆಂಗಳೂರಲ್ಲಿ ಇರೋರು ಅವ್ರಿಗೆ ಕ್ಲೋಸು, ಅವ್ರ ಥ್ರೂ ನನಗೆ 1 ಮಂತ್ ಬ್ಯಾಕಿಂದ ಮಾತುಕತೆ ಆಗ್ತಾ ಇರುತ್ತೆ. ಅಲ್ಲೇನಂದರೆ ಈ ಡಾಗ್ನ, ಈಗ ಯಾವುದು 100 ಕೋಟಿ ನಾಯಿ ಅಂತ ಹೇಳಿದೆ, ಅದು ಬಂದು ಡಾಂಕಿ ಸೈಜ್ ಡಾಗು. ಅದನ್ನು ತಗೊಳ್ಳೋಕ್ಕಿಂತ ಮುಂಚೆನೇ ಯಾರು ವರ್ಲ್ಡ್ ನ್ಯೂಸ್ ಮಾಡೋಕ್ಕಾಗತ್ತಾ? ಆ ಜಾತಿ ಹೆಸರು ಗೊತ್ತಿಲ್ಲ, ಈ ಥರ ನಾಯಿ ಇದೆ, ಇಷ್ಟು ಎತ್ತರ ಇದೆ, ಇದೇ ನಾಯಿ ನನ್ನ ಹತ್ರಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹುಡುಕಿಲ್ಲ, ನೋಡಿಲ್ಲ, ಮಾಡಿಲ್ಲ. ಅವರು ವುಲ್ಫ್ ಡಾಗ್ಗೆ USA ಇಂದ ರಷ್ಯಾದಿಂದ ಬಂದಿರ್ತಾರೆ. ಅವಾಗಲೇ ನಾನು ಈ ಥರ ನೆಕ್ಸ್ಟ್ ಡಾಗ್ ಯಾವುದು ಅಂತ ಕೇಳಿದಾಗ ಹೇಳಿರ್ತೀನಿ, ಈ ಥರ ಒಂದು ಕತ್ತೆ ನೆಕ್ಸ್ಟ್ ತೊಗೊಂಡ್ರೆ ಒಂದು ಕತ್ತೆ ಹಿಡ್ಕೊಬಂದಂಗೆ ಅನ್ನಿಸ್ಬೇಕು ಜನಕ್ಕೆ, ಆ ಸೈಜ್ದೊಂದು ನಾಯಿ ತೊಗೋಬೇಕು ಅಂತ ಹೇಳ್ತೀನಿ. ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನೇ ಮಾರ್ಚ್ 30ನೇ ತಾರೀಕು ನಿಮಗೆಲ್ಲ ಲಿಂಕ್ ಕಳಿಸ್ತೀನಿ. ಲಿಂಕ್ ಅಂದರೆ ಬಂದಿರೋದು, ನಾನು ಕನಸು ಕಂಡಿದ್ದು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ, ಆದರೆ ನಾಯಿಯೂ ತೊಗೊಂಡಿಲ್ಲ, ನಾಯಿಯೂ ಬಂದಿಲ್ಲ. ಅದನ್ನು ಇವಾಗ 1 ಮಂತ್ ಬ್ಯಾಕ್ ಇಲ್ಲಿ ಹೋಗೋಕ್ಕಿಂತ ಮುಂಚೆ ತೊಗೊಂಡಿರ್ತೀನಿ. ಅದನ್ನು ಅವರು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ಆ ಡಾಗ್ನ ಕರ್ಕೊಬನ್ನಿ, ಅದು ವಿತ್ ಹೆಲಿಕಾಪ್ಟರಲ್ಲಿ. ನನಗೆ ಹೆಲಿಕಾಪ್ಟರ್ ಕಂಪ್ನಿಯವರು ಫ್ರೀಯಾಗಿ ಕೊಡ್ತಾರೆ 3 ದಿವಸಕ್ಕೆ. ಆದರೆ ನಾನು 48 ಲಕ್ಷ ಅವ್ರಿಗೆ ಚಾರ್ಜ್ ಮಾಡ್ತಾ ಇರ್ತೀನಿ. ಅದು ನನಗೆ ಫ್ರೀ ಸಿಗುತ್ತೆ. ಏನಕ್ಕಂದರೆ ಹೆಲಿಕಾಪ್ಟರ್ ಕಂಪ್ನಿ ವರ್ಲ್ಡ್ ನ್ಯೂಸಲ್ಲಿ ಬರುತ್ತೆ, ಅವ್ರ ಪ್ರಚಾರ ಆಗುತ್ತೆ ಹೆಲಿಕಾಪ್ಟರ್ದು. ಅದಕ್ಕೆ ನಂಗೆ 3 ದಿವಸ ಫ್ರೀ ಕೊಡ್ತಾರೆ. ಅದ್ರದ್ದು 48 ಲಕ್ಷ ಅವ್ರಿಗೆ. ಅದು ಬಿಟ್ಟು ನನಗೆ 10 ಲಕ್ಷ, ನಾಯಿಗೆ 5 ಲಕ್ಷ, ಟೋಟಲ್ ಎಲ್ಲ ಎಷ್ಟಾಯಿತು? 65 ಲಕ್ಷ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಯಿತು. ಇದು ಮಾತುಕತೆ ಆಗುತ್ತೆ. ಆದರೆ ನನಗೆ ಬಿಗ್ ಬಾಸ್ ಎಷ್ಟು ಮುಖ್ಯ ಅಂದರೆ, ನಂದು ಫಸ್ಟ್ 1 crore ಡಾಗ್ ಅಂತ ಕೊರಿಯನ್ ಮ್ಯಾಸ್ಟಿಫ್ ಅಂತ ಬರುತ್ತೆ. ಅವತ್ತಿಂದ ಜನ ಎಲ್ಲ ನೀನು ಫೇಮಸ್ ಆಗಿದೆಯಾ, ಈ ಸಲ ಕರೀತಾರೆ ನೋಡು, ಈ ಸಲ ಕರೀತಾರೆ ನೋಡು, ಈ ಸಲ ಕರೀತಾರೆ ಅಂತ ನಾನು ರೆಡಿಯಾಗಿ ಕಾಲ್ ಬರುತ್ತೆ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.